ನಬೀನ್ ಬಿಹಾರದ ಶಾಸಕರು ಬಿಜೆಪಿಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದಾಗಲೇ ಖಚಿತ ಆಗಿತ್ತು ಇವರೇ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಅಂತ. ಇವತ್ತು ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದರು. ಜೆಪಿ ನಡ್ಡಾ, ಜಗತ್ ಪ್ರಕಾಶ್ ನಡ್ಡಾ ಎಕ್ಸ್ಟೆನ್ಷನ್ ನಲ್ಲಿದ್ರು. ಅವರ ನಂತರ ಪ್ರಪಂಚದ ಅತಿ ದೊಡ್ಡ ರಾಜಕೀಯ ಪಕ್ಷವನ್ನು ಮುನ್ನಡೆಸೋದಕ್ಕೆ ನಿತಿನ್ ನಬೀನ್ ಆಯ್ಕೆಯಾಗಿದ್ದಾರೆ. ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ ಅತ್ಯಂತ ಕಿರಿಯ ಅಧ್ಯಕ್ಷರನ್ನು ಆರಿಸಿಕೊಂಡಿದೆ. 45 ವರ್ಷ ಇನ್ನು ನಿತಿನ್ ನಬೀನ್ರಿಗೆ. ಇದುವರೆಗಿನ ಅತ್ಯಂತ ಕಿರಿಯ ರಾಷ್ಟ್ರೀಯ ಅಧ್ಯಕ್ಷರು. ಇಪ್ಪತ್ತು ವರ್ಷಗಳಿಂದ ಸಂಘಟನೆಯ ಅನುಭವ ಇದೆ. ಬಿಜೆಪಿ, ಬಿಹಾರದ ಬಿಜೆಪಿಯ ಯೂತ್ ವಿಂಗ್ನಲ್ಲೇ ಕೆಲಸ ಆರಂಭಿಸಿದವರು. ಐದನೇ ಸಲದ ಶಾಸಕರು. ಆರ್ಎಸ್ಎಸ್ ಗರಡಿಯಲ್ಲಿ ಪಳಗಿದವರು. ಇವರ ತಂದೆ ನವೀನ್ ಕಿಶೋರ್ ಪ್ರಸಾದ್ ಜನಸಂಘದ ನಿಷ್ಠಾವಂತ ಸದಸ್ಯರು. ನಿತಿನ್ರ ಆಯ್ಕೆಗೆ ಕೊಡಲಾಗುವ ಒಂದು ಕಾರಣ ಎಲ್ಲರನ್ನು ಜೊತೆ ಕರ್ಕೊಂಡು ಹೋಗ್ತಾರೆ ಅಂತ. ಇಪ್ಪತ್ತು ವರ್ಷಗಳ ಸಂಘಟನೆಯ ಅನುಭವ, ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ತನಕ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ತನಕ ನಿತಿನ್ ನಬೀನ್ರನ್ನು ಕರ್ಕೊಂಡು ಬಂದಿದೆ. ಹಲವು ರಾಜ್ಯಗಳ ಚುನಾವಣಾ ಜವಾಬ್ದಾರಿಯನ್ನು ಹೊತ್ತುಕೊಂಡು ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದಾರೆ. 2023ರ ಛತ್ತೀಸ್ಗಢ ವಿಧಾನಸಭಾ ಚುನಾವಣೆ ಬಿಜೆಪಿ ಸೋಲುತ್ತೆ ಅಂತ ಸಮೀಕ್ಷೆಗಳು ಹೇಳಿದ್ದು. ಪರಿಸ್ಥಿತಿಯನ್ನ ಗೆಲುವಾಗಿ ಪರಿವರ್ತಿಸುವಲ್ಲಿ ನಿತಿನ್ ನಬೀನ್ ಪಾತ್ರ ದೊಡ್ಡದಿತ್ತು ಅಂತ ಹೇಳ್ತಾರೆ. ಬಿಜೆಪಿ ಹೈಕಮಾಂಡ್ ಅದನ್ನು ಗುರುತಿಸಿತ್ತು. ಲೋಕಸಭಾ ಚುನಾವಣೆಯಲ್ಲೂ ಕೂಡ 11 ಕ್ಷೇತ್ರಗಳ ಪೈಕಿ ಛತ್ತೀಸ್ಗಢದಲ್ಲಿ ಬಿಜೆಪಿ 10 ಗೆದ್ದಿತ್ತು. ಇನ್ನೇನು 5 ಸ್ಟೇಟ್ ಎಲೆಕ್ಷನ್ಗಳ ಆರಂಭ ಆಗ್ತವೆ.
ನಿತಿನ್ ನಬೀನ್ರಿಗಿರುವ ದೊಡ್ಡ ಸವಾಲು ಪಂಚರಾಜ್ಯ ಚುನಾವಣೆ. ಮುಂದಿನ ವರ್ಷ ಉತ್ತರ ಪ್ರದೇಶ್, ಗೋವಾ, ಮಣಿಪುರ, ಪಂಜಾಬ್, ಹಿಮಾಚಲ್ ಎಲೆಕ್ಷನ್ ಇದಾವೆ. 2028 ಬಂದರೆ ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ತೆಲಂಗಾಣ ಇಲೆಕ್ಷನ್ನು. 2029 ಲೋಕಸಭಾ ಚುನಾವಣೆಗೂ ಕೂಡ ನಿತಿನ್ ನಬೀನ್ರೇ ಅಧ್ಯಕ್ಷರಾಗಿರ್ತಾರೆ. ಇವರ ಪದಗ್ರಹಣ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಿದ ಒಂದು ಮಾತು ಬಹಳ ವೈರಲ್ ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಹಂಚಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ನಾನು ಪಕ್ಷದ ಕಾರ್ಯಕರ್ತ, ನಿತಿನ್ ನಬೀನ್ ನನಗೆ ಬಾಸ್ ಅಂತ ಹೇಳಿದ್ರು ನರೇಂದ್ರ ಮೋದಿ. ಇವತ್ತಿನಿಂದ ನಮಗೆಲ್ಲರಿಗೂ ಅವರ ಅಧ್ಯಕ್ಷರು ಅಂತ. आज भाजपा का जितना फोकस संगठन के विस्तार पर है, उतनी ही बड़ी प्राथमिकता कार्यकर्ता के निर्माण की भी है. भाजपा एक ऐसी पार्टी है जहां लोगों को लगता होगा कि नरेंद्र मोदी देश के प्रधानमंत्री है, तीसरी बार प्रधानमंत्री बने, 50 साल की छोटी आयु में मुख्यमंत्री बन गए, 25 साल से लगातार हेड ऑफ द गवर्नमेंट रहे हैं. ये सब अपनी जगह पे हैं, लेकिन इन सबसे भी बड़ी चीज मेरे जीवन में है, मैं भारतीय जनता पार्टी का कार्यकर्ता हूं. ये सबसे बड़ा गर्व है. और जब बात पार्टी के विषय को आती है, तब माननीय नितिन नबीन जी, मैं एक कार्यकर्ता हूं, वे मेरे बॉस हैं. अब माननीय नितिन नबीन जी हम सभी के अध्यक्ष हैं और भाजपा दुनिया के सबसे बड़ा राजनीतिक दल बन चुकी है. और ये सिर्फ भाजपा के कार्यकर्ताओं के लिए गौरव का विषय है इतना नहीं है. बीजेपी एक संस्कार है, बीजेपी एक परिवार है. हमारे यहां मेंबरशिप से भी ज्यादा रिलेशनशिप होती है. हमारे यहां अध्यक्ष बदलते हैं, लेकिन आदर्श नहीं बदलते. नेतृत्व बदलता है, लेकिन दिशा नहीं बदलती. साथियों, भाजपा का स्वरूप नेशनल है, भाजपा का स्पिरिट नेशनल है. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.